ಫ್ರೆಂಡ್ಸ್, ಕೋಲಾರ್ ನ್ಯೂಸ್ 79ಗೆ ಸ್ವಾಗತ. ಸೊ ಇವತ್ತು ನಮ್ಮ ಕೋಲಾರದ ಹೀರೋ ಸಂದೇಶ್ ಅವ್ರದ್ದು ಸಿನಿಮಾ ದ ರೂಲರ್ ಸಿನಿಮಾ ರಿಲೀಸ್ ಆಗಿದೆ ಕೋಲಾರ ಭಾವನೆ ಟ್ಯಾಗೀಸ್ನಲ್ಲಿ. ಸಿನಿಮಾ ಬಗ್ಗೆ ಜನ ಏನು ಹೇಳ್ತಾರೆ ಸಿನಿಮಾ ಬಗ್ಗೆ, ಸೊ ಬನ್ನಿ ಥಿಯೇಟ್ರ್ ಹತ್ರ ಸಿನಿಮಾ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಸೊ ಈ ಸಿನಿಮಾ ಸಂದೇಶ್ಗೆ ಫಸ್ಟ್ ಸಿನಿಮಾ, ಬನ್ನಿ ನೋಡೋಣ ಸಿನಿಮಾ ಬಗ್ಗೆ ಏನು ಹೇಳ್ತಾರೆ ಜನ ಥಿಯೇಟ್ರ್ ಹತ್ರ. ಫಿಲಮ್ ಚೆನ್ನಾಗಿದೆ, ಎಕ್ಸಲೆಂಟ್ ಆಗಿದೆ, ಡೈರೆಕ್ಷನ್ ಚೆನ್ನಾಗಿದೆ. ಆಮೇಲೆ ಸಂದೇಶ್ ಅವರು ಅವ್ರ ಕ್ಯಾರೆಕ್ಟರ್ ಸೂಪರ್ ಆಗಿದೆ. ಫಸ್ಟ್ ಟೈಮ್ ಹೀರೋ ಆಗಿ ಮಾಡಿದ್ದಾರೆ, ಚೆನ್ನಾಗಿದೆ, ಸೂಪರ್ ಆಗಿದೆ. ಅವ್ರ ಕ್ಯಾರೆಕ್ಟರ್ ಸೂಪರ್ ಆಗಿದೆ. ಮಾತಾಡಿ. ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ. ಸಿನಿಮಾ ಪ್ರೆಸೆನ್ಸ್ ಚೆನ್ನಾಗಿದೆ. ಮತ್ತೆ ಇದಗಡೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಳ್ಳೆ ಇದಾಗ್ಬೋದು, ರೈಟಿಂಗ್ ಆಗ್ಬೋದು, ಎಲ್ಲ ಮೆಸೇಜ್ ಇದೆ. ಆಕ್ಚುಲಿ ಈ ಕಾಲಕ್ಕೆ ಕರೆಕ್ಟ್ ಆಗಿ ಟೈಮ್ಗೆ ಬೇಕಾಗಿರೋಂಥ ಮೆಸೇಜು. ಜೈ ಭೀಮ್. ಸರ್ ಹೆಂಗಿದೆ ಸರ್ ಸಿನಿಮಾ? ಸೂಪರ್ ಫಿಲಮ್, ಸೂಪರ್ ಆಗಿದೆ ಫಿಲಮ್. ಆಮೇಲೆ ಸಂದೇಶ್ ಬಗ್ಗೆ ಏನಾದರೂ ಹೇಳಿ, ಹೆಂಗಿದೆ? ಓಕೆ, ಎಲ್ಲ ಓಕೆ ಸರ್. ಮೂವಿ ಏನು ಅಂತಂದ್ರೆ ಸಂವಿಧಾನ ಎತ್ತಿ ಹಿಡಿದಿದೆ, ಅಷ್ಟೇ ಹೇಳ್ಬಾರ್ದು. ಒಂದು ಮೆಸೇಜ್ ಸಿನಿಮಾ. ಹೌದು, ಸಂವಿಧಾನ ಎತ್ತಿ ಹಿಡಿದಿದೆ. ಸೂಪರ್ ಆಗಿದೆ, ಸ್ಟೋರಿ ಚೆನ್ನಾಗಿದೆ, ಎಲ್ಲ ನೋಡ್ಬೋದು. ಒಂದೇ ಜನಕ್ಕಲ್ಲ, ಎಲ್ಲ ಜನಕ್ಕೆ ಸೀಮಿತ ಆಗಿರೋಂಥ ಫಿಲಿಮ್. ಸೂಪರ್ ಆಗಿದೆ, ಸೂಪರ್ 100% ಗುಡ್ ಫಿಲಮ್. ನಮ್ಮ ಸಂದೇಶ್ ಅಣ್ಣವರು ಕೋಲಾರ ಸಂಸ್ಥಾಪಕ ಡಾಕ್ಟರ್ BR ಅಂಬೇಡ್ಕರ್ ಅವರು ರಾಜ್ಯಾಧ್ಯಕ್ಷರು. ಇದೇ ನಾವು ಸಕ್ನಳ್ಳಿ ಗ್ರಾಮದ ರಘು ಅಂತ ಹೇಳ್ಬಿಟ್ಟು, ಕುಪೇಂದ್ರ, ರಘು ಅವರು, ಸಂದೇಶ್ ಅವರು, ನಾವೆಲ್ಲ ಒಂದೇ ಜೊತೆಗೂಡಿದವರು. ಸೂಪರ್ ಫಿಲಮು. ನಮ್ಮ ಹಿಂದುಳಿದ ವರ್ಗದವ್ರಿಗೆ ಹೇಳ್ದಂತ ಇಲ್ಲ. ಎಲ್ಲರೂ ಜೈ ಭೀಮ್, ಜೈ ಕರ್ನಾಟಕ. ಓಕೆ ಸರ್ ಹೆಂಗಿದೆ ಸರ್ ಸಿನಿಮಾ? ಮೂವಿ ಚೆನ್ನಾಗಿದೆ ಸರ್. ಎಲ್ಲ ಹೆಣ್ಮಕ್ಳನ್ನ ಕಾಲೇಜ್ ಕಳ್ಸಿ ಯಾವ ಥರ ಇರಬೇಕು, ಹೆಂಗಿರಬೇಕು ಅಂತ ಸಂದೇಶ್ ಅಣ್ಣವರು ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಜೈ ಭೀಮ್ ಸಂವಿಧಾನ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಜೈ ಭೀಮ್, ಜೈ ಭೀಮ್. ಗುರು ಹೆಂಗಿದೆ ಗುರು ಸಿನಿಮಾ? ಸೂಪರ್ ಆಗಿದೆ. ಸಂದೇಶ್ ಅಣ್ಣವರು ಎಲ್ಲ ಪಾತ್ರಧಾರಿಗಳು ಸೂಪರಾಗಿ ಮಾಡವ್ರೆ. ಇಂಥ ಚಿತ್ರ ಮುಂದೆ ಬರಬೇಕು, ಇಂಥ ಸಿನಿಮಾ ತೆಗಿಬೇಕು ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. ಇಷ್ಟೊಂದು ಚೆನ್ನಾಗಿರೋ ಸಿನಿಮಾ, ಸಕ್ಕತ್ತಾಗಿದೆ, ಸೂಪರ್ ಆಗಿದೆ. ಫ್ಯಾಮಿಲಿ ಸಮೇತ ನೋಡ್ಬೋದು. ಎಲ್ಲರೂ ಬಂದು, ಹೆಣ್ಮಕ್ಳಾಗಿರ್ಬೋದು, ಒಂದು ಕುಟುಂಬ ಆಗಿರ್ಬೋದು, ಎಲ್ಲ ಬಂದು ನೋಡ್ಬೋದು. ಒಳ್ಳೆ ಸಿನಿಮಾ, ಸೂಪರ್ ಆಗಿದೆ. ಸಕ್ಕತ್ತಾಗಿದೆ ಅಣ್ಣ. ಹುಡುಗರು ಆಗಲಿ, ಕಾಲೇಜ್ ಹುಡುಗಿರಾಗಲಿ ಪ್ರತಿಯೊಬ್ಬರು ನೋಡ್ಬೇಕಾಯ್ತು ಮೂವಿ ಅಣ್ಣ. ಇದು ಸಕ್ಕತ್ತಾಗೈತೆ. ಒಂದೊಂದು ಸೀನು ಕೋಲಾರದಲ್ಲಿ ತೆಗೆದಿದ್ದಾರೆ. ಸಕ್ಕತ್ತಾಗಿದೆ ಮೂವಿ ಮಾತ್ರ, ಸಕ್ಕತ್ತಾಗಿದೆ. ಪ್ರತಿ ಮನೆಯವರು ಹೆಣ್ಮಕ್ಳು ಮಾತ್ರ ನೋಡ್ಬೇಕಾಗಿರೋ ಮೂವಿ ಇದು. ಚೆನ್ನಾಗಿದೆ ಅಣ್ಣ, ಸೂಪರ್ ಆಗಿದೆ ಸರ್. ವೆರಿ ಗುಡ್ ಮೂವಿ. ನಮ್ಮ ಕೋಲಾರದಲ್ಲಿ ಚೆನ್ನಾಗಿದೆ ಹೇಳ್ತೀನಿ. ನಮ್ಮ ಕೋಲಾರದಲ್ಲಿ ಪ್ರಥಮೆ ಬರೋದಕ್ಕೆ ಹೆಣ್ಮಗು ಒಂದು ಯಾವ ಥರ ಬೆಳಿಬೇಕು, ಯಾವ ಥರ ಇದು ಮಾಡಬೇಕು, ಆ ಜೀವನ ಸಂದೇಶ ನಡೆಸ್ಕೊಟ್ಟಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಆ ಥರ ಹೆಣ್ಮಗು ಯಾವ ಥರ ನಡಿಬೇಕು. ಇನ್ನೊಂದು ಡಾಕ್ಟರ್ BR ಅಂಬೇಡ್ಕರು ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕು. ಇನ್ನೊಂದು ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ನಾವು ಮಾತಾಡಬಾರ್ದು, ಅವ್ರು ನೋಡ್ಸ್ಕೊಟ್ಟಿದ್ದಾರೆ. ಚಾಲೆಂಜಾಗಿ ಬೇಕು ಅಂತ. ಯಾವ ಥರ ನಡಿಬೇಡಿಕೆ ಈ ಥರ ಮಾಡಬೇಕು ಹೆಣ್ಮಗು ಅಂದ್ಬಿಟ್ಟು ಅದ್ರ ಬೆಳಗ್ಗೆ ತುಂಬ ನಡೆಸ್ಕೊಟ್ಟಿದ್ದಾರೆ. ಅದೆಲ್ಲ ಗುಡ್ ಮೂವಿ, ಒಳ್ಳೆ ಸಂದೇಶ. ತುಂಬ ಫ್ಯಾಮಿಲಿ ನೋಡಬೇಕು. ಮೈನು ಯೂತ್ ಹುಡುಗರು, ಕಾಲೇಜ್ ಹುಡುಗರು ಮಾತಾಡಬೇಕು. ಫ್ಯಾಮಿಲಿ ಸಮೇತ ಸೂಪರ್ ಆಗಿದೆ ಫಿಲಮ್. ಪ್ರತಿಯೊಂದು ಹೆಣ್ಣು ಮಕ್ಕಳು ನೋಡಬೇಕು. ಈ ಸಂವಿಧಾನದ ಕಾನೂನು ಯಾವ ಥರ ಇದೆ, ಹೋರಾಟ ಹೆಣ್ಣುಗಣ್ಣ ಇದ್ರೆ ಅದನ್ನ ಎಲ್ಲಿ ತೋರಿಸಿದ್ದಾರೆ. ಜೈ ಭೀಮ್, ಜೈ ಸೂಪರ್ ಆಗೈತೆ. ಸೂಪರ್ ಡ್ಯಾನ್ಸ್, ಸ್ಟೋರಿ ಎಲ್ಲ ಚೆನ್ನಾಗೈತೆ, ಸೂಪರ್ ಆಗೈತೆ. ಒಳ್ಳೆ ಮೆಸೇಜ್ ಸಿನಿಮಾ. ಒಳ್ಳೆ ಮೆಸೇಜ್. ಹೆಣ್ಮಕ್ಳು ಎಲ್ಲ ನೋಡ್ಬೋದು ಸರ್, ಚೆನ್ನಾಗೈತೆ. ಸರಿ ದ ರೂಲ್ಸ್ ಫಿಲಮಲ್ಲಿ ಭಾಳ ತುಂಬ ಇರತಕ್ಕಂಥ ಸಂಭಾಷಣೆ ಇದೆ. ಒಳ್ಳೆ ಚಿತ್ರಕಥೆ ಇದೆ. ಎಲ್ಲ ಅಧಿಕಾರಿಗಳು ನೋಡಬೇಕು, ಸ್ಟೂಡೆಂಟ್ಸ್ ನೋಡಬೇಕು ಮುಖ್ಯ. ಅದರಲ್ಲೂ ವಿಶೇಷವಾಗಿ ಹೆಣ್ಣುಮಕ್ಕಳು ನೋಡಿದ್ರೆ ಭಾಳ ಅದರಲ್ಲಿ ಅರ್ಥ ಮಾಡ್ಕೊಳ್ಳೋದೈತೆ. ಜೀವನದಲ್ಲಿ ಏನೇನು ಮಾಡಬೇಕು ಅಂತ ತಿಳ್ಕೊತಾರೆ. ಭಾಳ ಮೂವಿ. ಜೈ ಭೀಮ್. ಒಂದು ಹೀರೋ ಜೊತೆಯಲ್ಲಿ ಇದೇ ಫಸ್ಟ್ ಫಿಲಮ್ ನೋಡಿದ್ದು. ಒಂದು ಹೀರೋ ಜೊತೆಯಲ್ಲಿ ಫಸ್ಟ್ ಹೀರೋಯಿನ್ ಜೊತೆಯಲ್ಲಿ ಫಿಲಮ್ ಚೆನ್ನಾಗಿ ನೋಡಿದೆ, ಚೆನ್ನಾಗಿತ್ತು. ಸಮಾಜಕ್ಕೆ ಒಂದು ಉತ್ತಮ ಒಳ್ಳೆ ಸಂದೇಶವನ್ನು ನೀಡಿದ್ದಾರೆ. ಜೈ ಭೀಮ್, ಜೈ ಸಂದೇಶ್ ಅಣ್ಣ. ಚೆನ್ನಾಗಿದೆ. ಬಡವ ಜನರಿಗೆ ಸಮಾಜದಲ್ಲಿ ಯಾರು ಅವರಿಗೆ ಆಶ್ರಯ ಇಲ್ದಿದ್ದಾಗ
ಅಲ್ಟಿಮೇಟಾಗಿ ಕಟ್ಟಕಡೆಯಾಗಿ ನಮ್ಮ ಸಂವಿಧಾನ, ನಮ್ಮ ನೆಲದ ಕಾನೂನು ಅವ್ರಿಗೆ ಯಾವ ಥರ ನೆರವು ನಿಲ್ಲುತ್ತೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಸಂವಿಧಾನದ ಅರಿವು, ಕಾನೂನಿನ ಅರಿವು ನಮ್ಮ ಸಮಾಜಕ್ಕೆ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಡೋದ್ರಲ್ಲಿ ನಮ್ಮ ಈ ಮೂವಿ ತುಂಬ ಯಶಸ್ಸಾಗಿದೆ ಸರ್. ಸಿನಿಮಾ ಹೆಂಗಿದೆ ಫಸ್ಟ್ ಸಿನಿಮಾ ಹೆಂಗಿದೆ? ಚೆನ್ನಾಗಿದೆ. ಆಮೇಲೆ ಸಂದೇಶ್ ಅವ್ರ ಆ್ಯಕ್ಟಿಂಗ್ ಹೆಂಗಿದೆ? ನಮ್ಮ ಕೋಲಾರದ ಹೆಮ್ಮೆಯ ಇರೋರು ಕೋಲಾರ ಗೊತ್ತಿರೋದೆ ಹೌದು. ಈಗಿನ ಕಾಲದಲ್ಲಿ ಯೂತ್ಸ್ ಎಲ್ಲ ನೋಡಬೇಕಾಗಿರೋ ಮೂವಿ ತುಂಬ ಚೆನ್ನಾಗಿದೆ. ಆಮೇಲೆ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಮೆಸೇಜ್. ಹೌದು, ತುಂಬ ಚೆನ್ನಾಗಿದೆ ಮೂವಿ. ಎಲ್ಲ ಹೆಣ್ಮಕ್ಳಿರೋರೆಲ್ಲ ನೋಡಲೇಬೇಕಾಗಿರೋದು, ಅಮ್ಮಂದ್ರೆಲ್ಲ ನೋಡಲೇಬೇಕಾಗಿರೋ ಪಿಕ್ಚರ್. ಎಲ್ಲರೇ ನಮ್ಮ ಕ್ಯಾಸ್ಟ್ ಅಂತ ಅಲ್ಲ, ಎಲ್ಲ ಕ್ಯಾಸ್ಟ್, ಎಲ್ಲ ಯೂತ್ಸ್ ಎಲ್ಲರೂ ನೋಡ್ಬೇಕಾಗಿರೋಂಥ ಮೂವಿ. ಸಂವಿಧಾನ ಹೇಳಿದಾರ ಎಲ್ಲರೂ ಒಂದೇ, ಎಲ್ಲ ಒಂದೇನೆ, ಕ್ಯಾಸ್ಟ್ ಬಗ್ಗೆ ಏನಿಲ್ಲ. ಈಗ ಆಲ್ಮೋಸ್ಟ್ ನಮ್ಮ ಸಮಾಜದಲ್ಲಿ ನಡೀತಾ ಇರೋದೇ ಈ ಥರನೇ. ಸೊ ಎಲ್ಲರೂ ನೋಡಬೇಕು, ಅದನ್ನು ಅರ್ಥ ಮಾಡಿಕೊಂಡು ನಡಿಬೇಕು ಅಷ್ಟೇ. ತಂದೆ ತಾಯಿನ ಒಪ್ಸೋದು ದೊಡ್ಡ ವಿಷಯ ಅಲ್ಲ. ಮೀನ್ಸ್ ನಾನು ನಿಮ್ಮ ಮಗಳು, ನಾನು ಯಾವುದೇ ತಪ್ಪು ಮಾಡಲ್ಲ ಅನ್ನೋದು ದೊಡ್ಡ ವಿಷಯ ಅಲ್ಲ. ಅದ್ರ ತಕ್ಕಂತೆ ನಡ್ಕೊಳ್ಬೇಕು. ದಟ್ಸ್ ಇಟ್. ಓಕೆ ಬನ್ನಿ. ಸೂಪರ್ ಆಗಿದೆ, ಚೆನ್ನಾಗಿ. ಏನು ಚೆನ್ನಾಗಿದೆ, ಆಮೇಲೆ ಏನು ಮೆಸೇಜ್ ಇದೆ ಈ ಸಿನಿಮಾದಲ್ಲಿ? ನಿಮ್ಗೆ ಏನು ಚೆನ್ನಾಗಿ ಅನಿಸ್ತಿದ್ದು ಈ ಸಿನಿಮಾ ನೋಡಿ? ಮತ್ತೆ ಬೇರೆಯವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಈ ಸಿನಿಮಾದಲ್ಲಿ ಏನಂದರೆ ಒಂದು ತಾಯಿ ಮಗಳು ಬಾಂಧವ್ಯ, ಅದು ಚೆನ್ನಾಗಿದೆ. ಮತ್ತು ಬಂದ್ಬಿಟ್ಟು ಸಂದೇಶಿಂದು ಸೂಪರ್ ಆ್ಯಕ್ಷನ್ನು. ಒಂದು ಹೆಣ್ಣುಮಗಳು ಕಾಪಾಡೋದ್ರಲ್ಲಿ ಆಗಿರಲಿ, ಒಂದು ಬೆನ್ನಿಗೆ ನಿಂತ್ಕೊಳ್ಳೋದಾಗಿರಲಿ, ಅದು ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್. ಎಲ್ಲ ಫ್ಯಾಮಿಲಿ ಸಮೇತ ನೋಡ್ಬೋದು, ಒಂದು ಒಳ್ಳೆ ಮೆಸೇಜ್ ಸಿನಿಮಾನ ನಮಗೆ ಫ್ಯಾಮಿಲಿ ಸಮೇತ ನೋಡ್ಬೋದು. ನೀವೇನು ಹೇಳ್ತೀರಮ್ಮ? ಅಂದರೆ ತಾಯಿ ಕಷ್ಟಪಟ್ಟು ಮಕ್ಕಳನ್ನ ಓದ್ಸೋಕೆ ಕಳಿಸಿದ್ರೆ ಅವರು ಹುಡುಗರ ಜೊತೆ ಬಿದ್ದು ಹೆಂಗೆ ಹಾಳಾಗ್ತಾ ಇದ್ದಾರೆ. ಲಾಸ್ಟ್ಗೆ ಹುಡುಗಿಗೆ ಎಷ್ಟು ಕಷ್ಟ ಬಂತು ಅಂದರೆ ಸಂದೇಶನವ್ರು ಇರ್ತಾರೆ ಅಂದರೆ ಯಾರು ಬಂದು ಹೆಲ್ಪ್ ಮಾಡೋಂಗಿಲ್ಲ. ಅಂದರೆ ಇವಾಗ ನೋಡಿ ಅವ್ರು ತಿಳ್ಕೊಬೇಕು, ಹುಷಾರಾಗಿದ್ದು ಓದ್ಕೊಂಡು ಮನೆಗೆ ತಂದೆ ತಾಯಿ ನೋಡಿಕೊಂಡು ಹುಷಾರಾಗಿರಬೇಕು. ಜೈ ಭೀಮ್ ಅಂದರೆ ಚೆನ್ನಾಗಿದೆ, ಸೂಪರ್ ಆಗಿದೆ. ಇನ್ನೂ ಮುಂದಕ್ಕೆ ಸಂದೇಶನವ್ರು ಇನ್ನೂ ಚೆನ್ನಾಗಿ ಸಿನಿಮಾ ಎಲ್ಲ ತೆಗೆದು ಈ ಥರ ಎಲ್ಲರಿಗೂ ಇದು ಮಾಡ್ಬೇಕು ಸರ್. ಏನಾದರೂ ಇದು ಪಾರ್ಟ್ ಸೆಕೆಂಡ್ ಬರ್ಬೋದಾ? ಪಾರ್ಟ್ 2 ಏನಾದರೂ ಬರ್ಬೋದು ಆ ಥರ ಏನಾದರೂ? ಪಾರ್ಟ್ 2 ಬಂದರೆ ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ತಿಳ್ಕೊಳ್ತಾರೆ ತಿಳ್ಕೊಳ್ದಿರೋರು ಅಂತ. ಖಂಡಿತ ಬರಬೇಕು ಪ್ರಕಾರ ಪಾರ್ಟ್ 2 ಬರಲೇಬೇಕು ಸರ್, ಬರಲೇಬೇಕು. ಹುಡುಗಿರಂತೂ ತಿಳ್ಕೊಬೇಕು ಇದೆಲ್ಲ ನೋಡಿ, ಮಕ್ಕಳನ್ನ ಹುಡುಗರ ಜೊತೆ ಹೋಗಿ ಹೆಂಗೆ ಆಗ್ತಾರೆ ಅಂತ. ಸರ್, ಸಿನಿಮಾ ತುಂಬ ಅದ್ಭುತವಾಗಿದೆ. ಈ ಕತೆ ಏನಂದರೆ, ಒಂದು ಹೆಣ್ಣು ಯಾವ ರೀತಿ ಶೋಷಣೆಗೆ ಒಳಗಾಗ್ತಾಳೆ ಮತ್ತು ಜನ ಯಾವ ರೀತಿ ಒಂದು ಹೆಣ್ಣನ್ನು ನಡೆಸ್ಕೊಳ್ತಾರೆ ಅನ್ನೋದನ್ನು ತುಂಬ ವಿಸ್ತಾರವಾಗಿ ತೋರಿಸಿದ್ದಾರೆ. ಪಾರ್ಟ್ 2 ಬರಬೇಕು. ಈ ಫಿಲಮ್ ಶತದಿನೋತ್ಸವವನ್ನು ಆಚರಿಸಬೇಕು ಅಂತ ಕೋರ್ಕೊಳ್ತಾರೆ. ಥ್ಯಾಂಕ್ ಯು ಸರ್. ಸಿನಿಮಾ ಅಂತೂ ತುಂಬ ಚೆನ್ನಾಗಿದೆ, ಮತ್ತೆ ನೋಡಬೇಕು ಅನಿಸುತ್ತೆ ಅಂಕಲ್. ತಾಯಿ ಇದಂತೂ ತುಂಬ ಸೆಂಟಿಮೆಂಟ್ ಇದೆ. ತಾಯಿ ಹುಡುಗಿರಂತೂ ನೋಡಿದ್ರೆ ಇದನ್ನ 100% ಚೇಂಜ್ ಆಗೇ ಆಗ್ತಾರೆ ಅಂಕಲ್, ನಿಜ. ಮತ್ತೆ ನೋಡ್ಬೇಕು ಅನ್ಸುತ್ತೆ ನನಗೆ. ಈಗ ಮತ್ತೆ ನೋಡೋಣ, ಈಗ ಹೋಗೋಣ ಅನ್ಸುತ್ತೆ. ಮೆಸೇಜ್ ಏನು ಹೆಣ್ಮಕ್ಳ ಬಗ್ಗೆ ಏನು ಹೇಳಿದ್ದಾರೆ ಸಿನಿಮಾ ಬಗ್ಗೆ? ಹೆಣ್ಮಕ್ಳು ಅಂದರೆ ಈಗ ಕಾಲೇಜ್ಗೆ ಹೋಗ್ತೀನಿ ಅಂತ ಹೋಗ್ತಾರೆ, ಹೋಗ್ಬಿಟ್ಟು ಏನು ಮಾಡ್ತಾರೆ ಲವ್ ಪವ್ ಅಂದ್ಕೊಂಡಿರ್ತಾರೆ. ಆಗ ಆಗಬಾರ್ದು ಅಂತ ಈ ಸಿನಿಮಾ ತೆಗೆದಿರೋದು. ಪಕ್ಕ ಇದು ರಿಸಲ್ಟ್ ಕೊಡುತ್ತೆ ಅಂಕಲ್, ನಿಜ. ತುಂಬ ಚೆನ್ನಾಗಿದೆ ಸಿನಿಮಾ ಅಂತೂ. ಸಂದೇಶ್ ಅವ್ರ ಆಕ್ಟಿಂಗ್ ಹೆಂಗಿದೆ? ಸಂದೇಶ್ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಸಹ ಕಲಾವಿದರು ಇದಾರಲ್ಲ, ತಾಯಿ ಪಾರ್ಟ್ ಮಾಡಿರೋದು ನಮ್ಮ ಆಂಟಿ ಅಂಕಲ್. ನಮ್ಮ ಆಂಟಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂಕಲ್. ತುಂಬ ಚೆನ್ನಾಗಿದೆ ಸಿನಿಮಾ, ಚೆನ್ನಾಗಿದೆ ಅಂಕಲ್. ಮಮ್ಮಿ ನನ್ನ ಫ್ರೆಂಡೇ ಆ್ಯಕ್ಟ್ ಮಾಡಿರೋದು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ. ಅವಳು ಇಷ್ಟು ದೊಡ್ಡ ಮಟ್ಟಿಗೆ ಬರ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿತ್ತು ಮೂವಿ. ಅದು ಒಂದು ಫ್ರೆಂಡ್ ರೋಲಾಗಿ ಮಾಡಿದ್ದಾರೆ, ಬಟ್ ಸೂಪರ್ ಆಗಿತ್ತು, ಚೆನ್ನಾಗಿತ್ತು. 100 ಆಲ್ ದ ಬೆಸ್ಟ್ ಹೇಳಿ. ಆಲ್ ದ ಬೆಸ್ಟ್. ಇನ್ನೂ ಮತ್ತಷ್ಟು ಬೆಳಿ, ಇನ್ನೂ ಚೆನ್ನಾಗಿ ಇನ್ನೂ ಮೂವೀಸ್ ತೆಗಿತಾ ಇರೋ. ಥ್ಯಾಂಕ್ಸ್ ಸರ್. ಈ ಸಿನಿಮಾ ದಿ ರೂಲರ್ಸ್ ರಿಲೀಸ್ ಆಗಿದೆ ಇವತ್ತು. ಸಂದೇಶ್ ಅವ್ರದ್ದು ಸಿನಿಮಾ, ಕೋಲಾರದ ಹೀರೋ. ಸೊ ಈ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ ಸರ್? ಸಿನಿಮಾ ಹೆಂಗಿದೆ ಸರ್? ಈ ಮೂವಿ ಬಂದು ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ನಮ್ಮ ಸಂದೇಶ್ ಅವರು. ಸೊ ಈ ಮೂವಿ ತುಂಬ ಮುಂದೆ ಹೋಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವರು ಹೆಣ್ಮಕ್ಳಿಗೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ, ಮತ್ತು ಜಾತಿ ಬಗ್ಗೆ ಒಳ್ಳೆ ಸಂದೇಶ ಇದೆ. ಮತ್ತು ಇವರು ನಮ್ಮ ಫ್ರೆಂಡು ಒಂದು ಎರಡು ಮಾತು ಮಾತಾಡ್ತಾರೆ. ಹೆಂಗಿದೆ ಸರ್ ಸಿನಿಮಾ? ನಮ್ಮ ಹೆಸರು ಅಂಬರೀಷ್ ಅಂತ. ಸಂದೇಶ್ ಅವ್ರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮ ಕರ್ನಾಟಕ ಜನತೆಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸಂದೇಶ್ ಅವ್ರಿಗೆ. ಹೆಣ್ಣುಮಕ್ಕಳು ಫಸ್ಟ್ ಆಫ್ ಆಲ್ ಮೆಸೇಜ್ ಇದು ನೋಡಲೇಬೇಕಿದೆ. ಒಳಗೋಸ್ ಅವ್ರು ಮಾಡಿರೋದು ಫಸ್ಟ್ ಕುಟುಂಬ ಸಮೇತದಿಂದ ಅವರೇ ಬಂದು ಫಿಲ್ಮ್ ನೋಡಿದ್ರೆ ಚೆನ್ನಾಗಿರುತ್ತೆ. ನಾವು ಹೇಳೋಕ್ಕಿಂತ ಅವ್ರು ಬಂದು ನೋಡಿದ್ರೆ ಒಂಥರ ಸಮಾಧಾನ. ನಾವು ಹೇಳೋಕ್ಕಿಂತ ತುಂಬ ಇಷ್ಟ ಆಗುತ್ತೆ ಸರ್. ಒಳ್ಳೆ ಫಿಲಿಮ್ ಮಾಡಿದ್ದಾರೆ, ಪ್ರತಿಯೊಂದು ಫ್ಯಾಮ್ಲಿನೂ ಬಂದು ನೋಡ್ಬೋದು. ಸಂದೇಶ್ ಅವರು
ಫೆಂಟಾಸ್ಟಿಕ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಥರ ಕಾಣಿಸ್ತಾ ಇದೆ ಫಸ್ಟ್ ಸಿನಿಮಾ ಅಂತ ಏನಿಲ್ಲ. ಏನಿಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಏನಿಲ್ಲ ಸೂಪರಾಗಿ ಮಾಡಿದ್ದಾರೆ. ಪ್ರತಿ ಫ್ಯಾಮಿಲಿನೂ ಬಂದು ನೋಡ್ಬೋದು. ಒಳ್ಳೆ ಸಿನಿಮಾದಲ್ಲಿ ಪ್ರತಿ ಒಂದು ಕಲಾವಿದರು ಎಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಮುಂದೆ ಬರಲಿ ಇವರು ಅಂತ ನನ್ನಲ್ಲಿ ವಿನಂತಿ. ಜನಗಳಿಗೆ ಮೆಸೇಜ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಜನಗಳಿಗೆ ಹೆಣ್ಮಕ್ಳು ಕಾಲೇಜ್ಗೆ ಹೋಗ್ಬೇಕಾದ್ರೆ ಚೆನ್ನಾಗಿ ಓದಿ. ಅಪ್ಪ ಅಮ್ಮ ಕಷ್ಟಪಟ್ಟು ನಿಮ್ಮನ್ನು ಕಳಿಸಿದ್ದಾರೆ ಏನಕ್ಕೋಸ್ಕರ? ಚೆನ್ನಾಗಿ ಓದಲಿಕ್ಕೆ. ಅದನ್ನು ಬಿಟ್ಟು ನೀವು ಅಪ್ಪ ಅಮ್ಮ ಒಂದು ನಂಬಿಕೆ ಇಟ್ಟಿರ್ತಾರೆ, ಅದನ್ನು ಕಳ್ಕೊಬೇಡಿ. ನಿಮ್ಮ ಭವಿಷ್ಯತ್ತನ್ನು ನೀವು ರೂಪಿಸ್ಕೊಳ್ಳಿ. ನಿಮ್ಮ ಮಾಡ್ಕೋಬೇಡಿ. ತಂದೆ ತಾಯಿ ಹೆಸರನ್ನು ಕೆಟ್ಟದಾಗಿ ಮಾಡಬೇಡಿ. ಹಾಂ, ಮೂವಿನ ಎಲ್ಲ ಫ್ಯಾಮಿಲಿ ಸಮೇತ ಬಂದು ಈ ಮೂವಿನ ಯಶಸ್ವಿಗೊಳಿಸಿ. ತುಂಬ ಅದ್ಭುತ ಅದೇ ದಿ ರೂಲರ್ ಸಿನಿಮಾ. ಸೊ ಕೋಲಾರ ಜನತೆ ಎಲ್ಲ ಥ್ರೂಔಟ್ ಕರ್ನಾಟಕ ಎಲ್ಲ ಸಿನಿಮಾನು ನೋಡಿ ಮತ್ತು ಸಂದೇಶ್ಗೆ ಈ ಸಿನಿಮಾ 100 ಡೇಸ್ ಆಗಲಿ ಅಂತ ನಾವು ಕೋಲಾರ ನ್ಯೂಸ್ 17 ಚಾನಲ್ನಿಂದ ಎಲ್ಲ ಟೀಮ್ಗೆ ಆಲ್ ದ ಬೆಸ್ಟ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಯೂಟ್ಯೂಬ್ನಲ್ಲಿ ಕೋಲಾರ ನ್ಯೂಸ್ 17 ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಸೊ ಮತ್ತೊಂದು ವಿಡಿಯೋನಲ್ಲಿ ಅಷ್ಟೊತ್ತವರೆಗೆ ಬಾಯ್.